ನಿಜ ಹೇಳುವರ ಅಲ್ಲಿ ಸುಬ್ಬು ಮಾವ ಎಲ್ಲರೂ ಇದ್ರು ಅವ್ರ ಮುಂದೆ ಏನಾದರೂ ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ನೀನೇನು ಸುಳ್ಳು ಹೇಳಿಲ್ಲ ತಾನೆ? ನಿಮ್ಮ ಅತ್ತೆಯಿಂದ ನಿನ್ಗೇನು ಸಮಸ್ಯೆ ಆಗ್ತಿಲ್ಲ ತಾನೆ? ಅದಕ್ಕೆ ಸಮಸ್ಯೆ ಇಲ್ಲ ಅಂದರೆ ತಪ್ಪಾಗತ್ತೆ, ಆದರೆ ಆ ಸಮಸ್ಯೆನ ಎದುರಿಸೋ ಶಕ್ತಿ ನನ್ನಲ್ಲಿದೆ ಅಂತ ನಾನು ಹೇಳ್ಬೋದು. ಹೌದು ಶ್ರವಣಿಯವರೇ, ನಮ್ಮಮ್ಮನಿಗೆ ಈಗೋ ಸ್ವಲ್ಪ ಜಾಸ್ತಿನೇ ಇದೆ. ಈ ಮನೇಲಿ ತನ್ನ ಮಾತೇ ನಡಿಬೇಕು, ತನ್ನ ಮಾತು ಮೀರಿ ಯಾರು ಯಾವ ಕೆಲಸನೂ ಮಾಡಬಾರ್ದು ಅನ್ನೋ ಹಠ. ಈಗ ಆ ಹಠದಿಂದ ಕೋಪ ಬಂದಿದೆ. ಆ ಕೋಪ ಸರಿ ಹೋದ್ರೆ ಎಲ್ಲ ವಿಷಯಗಳು ನಮ್ಮ ಮನೇಲಿ ತಾನಾಗ್ತಾನೆ ಸರಿ ಹೋಗುತ್ತೆ. ಅವ್ರಿಗೆ ಕೋಪ ಇರೋದು ನನ್ನ ಮೇಲೆ. ನಾನು ನಿಮ್ಮಿಬ್ರು ಮದುವೆ ಮಾಡಿಸ್ಬಿಟ್ಟೆ ಅಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಆ ಸಿಟ್ಟನ್ನ ವರನ ಮೇಲೆ ತೋರಿಸ್ತಾ ಇದ್ದಾರೆ ಅಷ್ಟೇ. ಪರವಾಗಿಲ್ಲ ಅದಕ್ಕೆ, ಕೋಪನ ಕರಗಿಸ್ಬೋದು, ಹಾಗೆ ಪ್ರೀತಿನ ಹೇಗೆ ಪಡ್ಕೊಬೇಕು ಅನ್ನೋದನ್ನ ಈ ಮನೆ ನನಗೆ ಕಲಿಸ್ಕೊಟ್ಟಿದೆ. ಇವತ್ತು ಬೈತಾ ಇರೋ ಅತ್ತೆ ಬಾಯಲ್ಲೇ ನಾಳೆ ಒಂದಿನ ಒಳ್ಳೆ ಸೊಸೆ ಅಂತ ಹೇಳಿಸ್ತೀನಿ, ನೋಡ್ತಾರೆ. ಹೌದು ಶ್ರವಣಿಯವರೇ, ಈ ಮಾತೊಂದು ಸತ್ಯ, ಇದಕ್ಕೆ ನಾನೇ ಸಾಕ್ಷಿ. ನಿಮ್ಮಿಬ್ರಿಗೂ ಯಾರ ದೃಷ್ಟಿನೂ ಬೀಳ್ದೆ ಇಲ್ಲಿ. ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗುತ್ತೆ. ಅದರಲ್ಲೂ ವರ್ಧಾ ಅವರಂತೂ ಆ ಕಡೆ ಅಮ್ಮನ ಕೋಪ ಸಹಿಸ್ಕೊಂಡು ಈ ಕಡೆ ಹೆಂಡತಿನ ಸಮಾಧಾನ ಮಾಡಿಕೊಂಡು ಎಲ್ಲಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜ ಅದಕ್ಕೆ, ಇವ್ರ ಸಪೋರ್ಟ್ ಇರೋವರೆಗೂ ನನ್ಗೆ ಆ ಮನೇಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ಮೇಲೆ ಅತ್ತೆ ರೂಟಲ್ಲೇ ಹೋಗಿ ಅವ್ರನ್ನ ನಮ್ಮ ದಾರಿಗೆ ತರ್ತೀವಿ, ನೋಡ್ತಾರೆ. ಆಹಾ, ಬೇವಿನ ಜೊತೆ ಬೆಲ್ಲ ತಿಂದ ಹಾಗಾಯ್ತು. ಆ ಮನೇಲಿ ನೀನು ನಿಮ್ಮ ಅತ್ತೆ ಇಬ್ರು ಒಂಥರ ಬೇವು ಬೆಲ್ಲ ಇದ್ದ ಹಾಗೆ. ಆದಷ್ಟು ಬೇಗ ಹಬ್ಬ ಶುರುವಾಗ್ಲಿ. ಆ ಹಬ್ಬ ನಿಮ್ಮೆಲ್ರ ಮನಸ್ಸಲ್ಲೂ ಹೊಸ ಸಂತೋಷ ತರಲಿ. ಸರಿ ಸರಿ, ಬನ್ನಿ, ಹಬ್ಬದ ಅಡುಗೆ ರೆಡಿ ಆಗಿದೆ. ಒಬ್ಬಟ್ಟು ಬಿಸಿ ಮಾಡಿಬಿಡ್ತೀನಿ, ತಿನ್ನೋರಂತೆ. ಬನ್ನಿ. ಎಲ್ಲಿದ್ದಾನೆ ಅವನು? ಇಷ್ಟೊತ್ತಾದ್ರೂ ಮನೆಗೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿದೆಯಾ ಸುಬ್ಬು ನೀನು? ಮೇಡಮ್ ಅವರೇ, ನನ್ನ ಮಾತು ಮರಿಬೇಡಿ ಮೇಡಮ್ ಅವರೇ. ನಿಮ್ಮ ಗಂಡ ನಿಮ್ಮ ಮಾತನ್ನ ಮರ್ತಾಯ್ತು, ಆದರೆ ಈಗ ನೀವು ನನ್ನ ಮಾತನ್ನ ನೆನಪಿಸ್ಕೊಳ್ಳೇಬೇಕು. ಮೊದಲೆಲ್ಲ ನಿಮ್ಮ ಫೋನ್ ಬಂತು ಅಂದರೆ ಸಾಕು, ಕೆಲಸ ಬಗ್ಸೆ ಎಲ್ಲ ಬಿಟ್ಟು ಓಡಿ ಬರ್ತಿದ್ದ, ಗಂಟೆಗಟ್ಟಲೆ ಫೋನಲ್ಲೇ ಮಾತಾಡ್ತಿದ್ದ. ಈಗ ನೋಡಿ, ಆಗ್ಲೆಯಿಂದ ನೀವು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಫೋನ್ ಮಾಡ್ತಾನೇ ಇದ್ದೀರಾ. ಅವನು ಕ್ಯಾರೆ ಕೆತ್ತೆ ಅಂತ ಇಲ್ಲ. ಮೋಸ್ಟ್ಲಿ ಬ್ಯುಸಿ ಆಗಿದ್ದಾನೆ ಅನ್ಸುತ್ತೆ. ಅಲ್ಲ ಮೇಡಮ್ ಅವರೇ, ಹಬ್ಬದ ದಿನ ಹೆಂಡತಿಗಿಂತ ಜಾಸ್ತಿ ಇರೋಂಥ ಕೆಲಸ ಯಾವ್ದಿರುತ್ತೆ? ಹೆಂಡ್ತಿನೇ ಮುಖ್ಯ ತಾನೇ, ಹಬ್ಬ ಮುಖ್ಯ ತಾನೇ. ಅಲ್ಲ, ಒಂದು ವೇಳೆ ಅಂತ ಇಂಪಾರ್ಟೆಂಟ್ ಕೆಲಸ ಇದೆ ಅಂದರೂ ಅದೇನು ಅಂತ ನಿಮಗೆ ಹೇಳ್ಬೋದಾಗಿತ್ತಾ? ಇಲ್ಲ, ಹೇಳಲಿಲ್ಲ. ನಿಮಗಿಂತಲೂ ಮುಖ್ಯವಾದದ್ದು ಏನೋ ಇದೆ ಅಂದರೆ ಸ್ವಲ್ಪ ಯೋಚನೆ ಮಾಡಿ. ಛೇ, ನಾನು ಯಾಕೆ ಇದನ್ನೆಲ್ಲ ಯೋಚನೆ ಮಾಡ್ತಿದ್ದೀನಿ? ಇದೆಲ್ಲ ಯಾಕೆ ನನ್ನ ತಲೆಯಲ್ಲಿ ಬರ್ತಾ ಇದೆ? ಮನಸ್ಸಲ್ಲಿರೋರು ಮಾತು ಮುರಿದಾಗ ತಲೆಯಲ್ಲಿ ಏನೇನೋ ಯೋಚನೆ ಬರುತ್ತೆ ಮೇಡಮ್ ಅವರೇ. ಈಗ ಸುಬ್ಬು ಯಾಕೆ ಹಿಂಗಾದ್ನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಮನೇಲಿ ಮಸಾಲ ಮಜ್ಜಿಗೆನೇ ಇದೆ, ಆದರೂ ಅವನಿಗೆ ಹೊರಗಡೆ ಇರೋ ಕೂಲ್ ಡ್ರಿಂಕ್ಸೇ ಬೇಕು. ಮನೆಯಲ್ಲಿ ಹಬ್ಬದ ಊಟನೇ ಇದೆ, ಆದರೂ ಅವನಿಗೆ ಫಾಸ್ಟ್ ಫುಡ್ಡೇ ಬೇಕು ಅಂತಾನೆ. ಪಾಪ, ಈಗ ಅದು ಎಲ್ಲಿ ಬೇಯ್ತಿದನೋ ಏನೋ. ಮೇಡಮ್ ಅವರೇ, ನೀವು ಇಲ್ಲಿದ್ದೀರಾ? ಎಲ್ಲರೂ ಊಟಕ್ಕೆ ಕೂತಿದ್ದಾರೆ, ನಿಮಗೋಸ್ಕರನೇ ಕಾಯ್ತಿದ್ದಾರೆ. ಬನ್ನಿ ಊಟ ಮಾಡಿ. ಇಲ್ಲ, ಅದಕ್ಕೆ ನೀವು ಹೋಗಿ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಓ, ನೀವು ಸುಬ್ಬುಗೋಸ್ಕರ ಕಾಯ್ತಿದ್ದೀರಾ? ಅವ್ನ ಕೆಲಸ ಎಷ್ಟೊತ್ತಿಗೆ ಮುಗಿಯುತ್ತೋ, ಅವ್ನು ಎಷ್ಟೊತ್ತಿಗೆ ಮನೆಗೆ ಬರ್ತಾನೋ, ನೀವು ಮೊದಲು ಊಟ ಮಾಡಿ. ಪರವಾಗಿಲ್ಲ ಅದಕ್ಕೆ, ಸುಬ್ಬು ಬಂದಮೇಲೆ ನಾವಿಬ್ಬರು ಒಟ್ಟಿಗೆ ಊಟ ಮಾಡ್ತೇವೆ. ನೀವು ಹೋಗಿ ಊಟ ಮಾಡಿ. ಓಹೋ,
ಮೇಡಮ್ ಅವ್ರಿಗೆ ಗಂಡನ ಜೊತೆನೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಆಸೆನೋ? ನೀವೊಂದು ಫೋನ್ ಮಾಡಿ ಮೇಡಮ್ ಅವರೇ, ನನ್ನ ತಮ್ಮ ಹಿಂಗೆ ಓಡ್ ಬರ್ತಾನೆ. ಅಯ್ಯೋ, ಇಷ್ಟೊತ್ತಾಯ್ತಲ್ಲ ಮೇಡಮ್, ಮಲಗಿಲ್ವಾ ನೀವು? ಅಯ್ಯೋ, ಇಷ್ಟೊತ್ತಾಯ್ತಲ್ಲ ಮೇಡಮ್, ಮಲಗಿಲ್ವಾ ನೀವು? ಮಲ್ಕೋಬೇಕು ತಾನೆ? ಏನಾಗಿದೆ ಇವನಿಗೆ? ಇಷ್ಟು ಲೇಟಾಗಿ ಬಂದ್ರು ಒಂದ್ಸರಿನೂ ಏನು ಕೇಳ್ದೆ ಏನು ಹೇಳ್ದೆ ಹಂಗೆ ಹೋಗ್ಬಿಟ್ಟ. ನಿನ್ಗೋಸ್ಕರ ಕಾಯ್ತಿರ್ತೀನಿ ಅಂತ ಹೇಳಿದ್ದೆ ತಾನೆ, ಅದು ನೆನಪಿಲ್ವಾ ಇವನಿಗೆ? ನಾನೇ ಕಾತಮ್ಮ. ಅಲ್ಲ ಮೇಡಮ್ಮರೇ, ಗಂಡಾದವನು ಬರೋ ಸಮಯನ ಇದು, ಹೊತ್ತಿಲ್ದೊತ್ತಲ್ಲಿ. ಅದು ಹಬ್ಬದ ದಿನ, ಹೆಂಡತಿ ಕಾಯ್ತಿರ್ತಾಳೆ ಅಂತ ಗೊತ್ತಿದ್ದು ಕೂಡ ತಡವಾಗಿ ಬಂದ ಮೇಲೆ ನಿಮ್ಮ ಹತ್ರ ಕುಶಲೋಪಾರಿ ಒಂದು ಚೂರು ವಿಚಾರಿಸ್ತಾ ಹಂಗೆ ಹೋಗ್ಬಿಟ್ನಲ್ಲ ಮೇಡಮರೇ. ಕಾರ್ತಿಕೇಯ ನಿಮ್ಮನ್ನು ತುಂಬ ಪ್ರೀತಿಸ್ತಾನೆ ಅಂತ ತಾನೇ ನೀವು ಹೇಳಿದ್ದು. ನನಗನ್ಸುತ್ತೆ ಈ ಪ್ರೀತಿ ಜೊತೆಗೆ ಸ್ವಲ್ಪ ಭಯ ಭಕ್ತಿನೂ ಇದ್ರೆ ಸಂಸಾರ ಚೆನ್ನಾಗಿರುತ್ತೆ ಅಂತ. ಭಯ ಇಲ್ಲದೆ ಇರೋ ಬಾಯ್ಸು ಬೇಗ ಹಾಳಾಗೋಗ್ತಾರಂತೆ ಮೇಡಮ್ಮರೇ. ಈಗ ಹೋಗಿ ಎಲ್ಲೋಗಿದ್ದೆ ಏನು ಅಂತ ಎಲ್ಲ ಕೇಳಿ ವಿಚಾರಿಸ್ಕೊಳ್ಳಿ. ಹಿಂಗೆ ನಾನು ನನ್ನ ಗಂಡನ ಕಳ್ಕೊಂಡಿದ್ದು, ನನ್ನ ಸಂಸಾರದ ಥರ ನಿಮ್ಮ ಸಂಸಾರ ಆಗಬಾರ್ದು. ಸುಮ್ಮನೆ ಇರ್ತೀರ ಸ್ವಲ್ಪ ಹೊತ್ತು? ಅವನಿವಾಗ ಸುಸ್ತಾಗಿ ಮನೆಗೆ ಬಂದಿದ್ದಾನೆ, ಅವನಿಗೆ ಹೋಗಿ ಊಟ ಬಡಿಸ್ಬೇಕು, ಅವ್ನು ನೆಮ್ಮದಿಯಾಗಿ ತಿನ್ನಬೇಕು, ಅದಷ್ಟೇ ನನ್ನ ತಲೆಯಲ್ಲಿರೋದು. ಅದನ್ನು ಬಿಟ್ಟು ನನ್ನ ತಲೆಯಲ್ಲಿ ಇನ್ನೇನೂ ಇಲ್ಲ. ನೀವೇನೇನೋ ಹೇಳಿ ನನ್ನ ತಲೆ ತಿನ್ನಕ್ಕೆ ಬರಬೇಡಿ. ಮನೇಲಿ ಎಲ್ಲರೂ ಮಲಗಿದ್ದಾರೆ, ಒಂದೇ ಒಂದು ಮಾತು ಆಡದೆ ಸುಮ್ಮನೆ ಹೋಗಿ ಮಲ್ಕೊಂಬಿಡಿ. ಅಯ್ಯೋ ದೇವ್ರೆ. ಮೇಡಮ್ಮರೇ, ನಂಬಿಕೆ ಆರೋಗ್ಯಕರ, ಆದರೆ ಅತಿಯಾದ ನಂಬಿಕೆ ಆರೋಗ್ಯಕ್ಕೆ ಹಾನಿಕರ. ಏನೋ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಇದ್ರ ಮೇಲೆ ನಿಮ್ಮ ಇಚ್ಛೆ.